ಹಾಯ್ ಹೆಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಆದರ್ಶ ಹಾಗೂ ಮೊರಾರ್ಜಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಕನ್ನಡದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ನಾವು ತಿಳಿಸುವಂಥ ಈ ಎಲ್ಲ ಪ್ರಶ್ನೆಗಳು ನಿಮಗೆ ಒಂದು ಮುಂಬರುವಂಥ ಒಂದು ಎಕ್ಸಾಮ್ಸ್ಗಳಿಗೆ ತುಂಬಾ ಹೆಲ್ಪ್ ಆಗ್ತವೆ. ಹಾಗಾಗಿ ವಿದ್ಯಾರ್ಥಿಗಳೇ, ಯಾರೆಲ್ಲ ಒಂದು 4 ಹಾಗೂ 5ನೇ ತರಗತಿಯಲ್ಲಿ ಓದ್ತಾ ಇದ್ದರೆ ತಮಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಹಾಗೆ ನಾವು ಮಾಡುವಂಥ ಒಂದು ಲೈವ್ ಕ್ಲಾಸಸ್ಗಳನ್ನು ತಾವು ನೋಡಬೇಕು ಅಂತಂದರೆ ಜಾಯ್ನ್ ಆಗಬೇಕು ಅಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇ ಪ್ರಶ್ನೆ ನೋಡಿರಿ, ಅವು ಎಂಬುದು ಯಾವ ಸ್ವರಾಕ್ಷರ ಅಂತ ಕೇಳ್ತಾ ಇದ್ದಾರೆ. ರಸಸ್ವರನ, ಪ್ಲುತಸ್ವರ, ದೀರ್ಘಸ್ವರ ಯಾವುದೂ ಅಲ್ಲ ಅಂತ ಇದೆ. ಇಲ್ಲಿ ಅವು ಅನ್ನೋದು ಒಂದು ದೀರ್ಘಸ್ವರ ಆಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಇದೊಂದು ಕನ್ನಡ ವರ್ಣಮಾಲೆ ಇರುವಂಥ ಒಂದು ಪ್ರಶ್ನೆಯಾಗಿದೆ. ಹಾಗೆ ನೆಕ್ಸ್ಟ್ ನೋಡಿರಿ, ಇವುಗಳಲ್ಲಿ ಯಾವುದು ವಿಜಾತಿಯ ಸಂಯುಕ್ತಾಕ್ಷರವನ್ನು ಹೊಂದಿದೆ? ವಿಜಾತಿಯ ಸಂಯುಕ್ತಾಕ್ಷರ ಅಂದರೆ ನಿಮ್ಗೆ ಗೊತ್ತಿದೆ. ಸಜಾತಿ ಅಂದರೆ ಆ ಅಕ್ಷರಕ್ಕೆ ಅದೇ ಒತ್ತನ್ನು ಇರಬೇಕು. ವಿಜಾತಿ ಅಂತಂದರೆ ಒಂದು ಅಕ್ಷರಕ್ಕೆ ಬೇರೆ ಒತ್ತಿರಬೇಕು, ಹೌದಾ? ಇದರೊಳಗೆ ಇಲ್ಲಿ ನೋಡಿರಿ, ಅಕ್ಷರ ಅನ್ನೋದು ಇದೊಂದು ವಿಜಾತಿಯ ಒಂದು ಸಂಯುಕ್ತಾಕ್ಷರವಾಗಿದೆ. ಯಾಕಂದರೆ ಇಲ್ಲಿ ಕಕ್ಕೆ ಕ ಒತ್ತಿಲ್ಲ, ಏನಿದೆ ಕ್ಷ ಒತ್ತಿದೆ. ಸೊ ಹಾಗಾಗಿ ಇದು ಎ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿರಿ, ನಾಯಕ ಪದದ ಬಹುವಚನ ರೂಪ ಏನಾಗ್ತದೆ? ನಾಯಕಂದಿರು, ನಾಯಕಗಳು, ನಾಯಕರು, ನಾಯಕ ಅಂತ ಇದೆಯಲ್ಲ, ನಾಯಕ ಇದಕ್ಕೆ ಬಹುವಚನ ರೂಪ ನಾಯಕರು. ನೋಡ್ರಿ, ಅಂದಿರುನು ಯಾವಾಗ ಸೇರಿಸ್ಬೇಕು ನಾವು? ರಿಲೇಷನ್ಶಿಪ್ ಅಂದಾಗ, ಅಂದರೆ ನಾವು ಸಂಬಂಧಿಕರು ಬಂದಾಗ ಅಪ್ಪ ಅಪ್ಪಂದಿರು, ತಂಗಿ ತಂಗಿಯಂದಿರು, ಅಂದಿರು ಆವಾಗ ಸೇರಿಸ್ಬೇಕು. ಅದೇ ನಾಯಕ ಅಂತ ಕನ್ಫ್ಯೂಸ್ ಆಗೋಂಗೆ ಕೊಟ್ಟಿದ್ದಾರೆ ನೋಡ್ರಿ ಅವರು. ನಾಯಕ ನಾಯಕರು. ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆನಾ? ರಾಮನು ವನಕ್ಕೆ ಹೋಗಿದ್ದನು. ಈ ವಾಕ್ಯದಲ್ಲಿ ಅಡಿಗೆರೆಳೆದ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು? ಇಲ್ಲಿ ವನಕ್ಕೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದಕ್ಕೆ ಒಂದು ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳ್ತಿದ್ದಾರೆ. ವನಕ್ಕೆ ನೋಡ್ರಿ, ವಿಭಕ್ತಿ ಪ್ರತ್ಯಯಗಳನ್ನು ಒಮ್ಮೆ ನೀವು ಕರೆಕ್ಟಾಗಿ ಬೈಪಟ್ ಹಾಕೊಂಡ್ಬಿಟ್ಟಂದ್ರೆ ಡೆಫಿನೆಟ್ಲಿ 99% ನಿಮಗೇನಾಗುತ್ತೆ, ಒಂದು ಕ್ವಶನ್ ಕೇಳ್ತಾರೆ ಅದನ್ನ. ಹಾಗಾಗಿ ನೋಡ್ರಿ, ಇದನ್ನು ವಿಭಕ್ತಿ ಪ್ರತ್ಯಯಗಳನ್ನು ಸರಿಯಾಗಿ ಸ್ಟಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ನೋಡ್ರಿ, ದ್ವಿತೀಯ, ಪಂಚಮಿ, ಚತುರ್ಥಿ, ಸಪ್ತಮಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚತುರ್ಥಿ. ವನಕ್ಕೆ ಈಗೇಕೆ ಚತುರ್ಥಿ ಬರುತ್ತೆ. ಆಪ್ಷನ್ ಸಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾವುದು ಅನ್ವರ್ತಕ ನಾಮವಾಗಿದೆ? ಪೂಜಾರಿ, ನದಿ, ಭಾರತ, ಪಟ್ಟಣ. ಇದರೊಳಗೆ ಅನ್ವರ್ತಕ ನಾಮ ಅಂದ್ರೂ ಅವರ ಒಂದು ವೇಷಭೂಷಣ, ಹಾವಭಾವಗಳನ್ನು ನೋಡಿ ಅವನು ಇಂಥವನೇ ವ್ಯಕ್ತಿ ಅಂತಂತೇಳಿ ನಾವು ಗುರುತಿಸೋದಕ್ಕೆ ನಾವು ಅನ್ವರ್ತಕ ನಾಮ ಅಂತಂತ ಹೇಳ್ತೀವಿ, ಹೌದಾ? ಹಾಗೆ ರೂಢಿಯಿಂದ ಪದಗಳೆಲ್ಲ ಬಂದ ಪದಗಳು ರೂಢನಾಮಗಳು, ಹೌದಾ? ಹಾಗಾದರೆ ಇಲ್ಲಿ ಅನ್ವರ್ತಕ ನಾಮ ಯಾವುದು? ಪೂಜಾರಿ ಅನ್ನುವಂಥದ್ದಿಲ್ಲ ಅನ್ವರ್ತಕ ನಾಮ. ಯಾಕಂದರೆ ಅವನ ಒಂದು ವೇಷಭೂಷಣವನ್ನು ನೋಡಿ ನಾವು ಇವನೇ ಪೂಜಾರಿ ಅಂತ ಗುರುತಿಸ್ತೀವಿ. ಹಾಗಾಗಿ ಪೂಜಾರಿ ಅನ್ನೋದು ಇಲ್ಲೊಂದು ಅನ್ವರ್ತಕ ನಾಮ. ನೋಡ್ರಿ, ಒಂದು ವಾಕ್ಯವು ಕರ್ತೃ, ಕರ್ಮ, ಕ್ರಿಯಾಪದ ಪದಗಳಿಂದ ಪೂರ್ಣಗೊಂಡಾಗ ಬಳಸುವ ಲೇಖನ ಚಿಹ್ನೆ ಯಾವುದು? ಒಂದು ವಾಕ್ಯದಲ್ಲಿ ಎಲ್ಲ ಇದೆ ಅಂತ ತಿಳ್ಕೊಳ್ರಿ. ಕರ್ತೃ ಇದೆ, ಕರ್ಮ ಇದೆ, ಕ್ರಿಯಾಪದ ಇದೆ ಅಂತ ತಂದಾಗ ಏನಂತ ತಿಳ್ಕೊಬೇಕು? ಅರ್ಧ ವಿರಾಮ, ಅಲ್ಪ ವಿರಾಮ, ಉದ್ಧರಣ, ಪೂರ್ಣ ವಿರಾಮ. ನಾವೇನನ್ನು ಬಳಸಬೇಕಲ್ಲಿ? ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಬೇಕು ನಾವು, ಹೌದಾ? ಕೊನೆಯಲ್ಲಿ ನಾವು ಯಾವುದು? ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸುವಂಥದ್ದು. ನೆಕ್ಸ್ಟ್ ನೋಡ್ರಿ, ಅರಿ ಪದದ ನಾನಾರ್ಥಕ ಪದಗಳು. ಶತ್ರು, ತಿಳಿ, ವೈರಿ. ಸೈನ್ಯ, ವೈರಿ, ಕಲಿ. ತಿಳಿ, ಶಿಕ್ಷ, ಕಲಿ. ಅಲಿ, ಶತ್ರು, ಮುನಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶತ್ರು, ತಿಳಿ, ವೈರಿ ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ಎ ಸರಿಯಾದ. ಗೌಡ, ಗೌಡತಿ, ಗೌಡ, ಬಾದಶಾಹ ಡ್ಯಾಶ್ ಅಂತ ಇದೆ. ಇದು ಸಹಸಂಬಂಧದ ಮೇಲೆ ಇರುವಂಥ ಪ್ರಶ್ನೆ. ಬಾದಶಾಹಿ, ಬೇಗಂ, ಬಾದಶಾಹಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಾವುದು? ಬಾದಶಾಹಿ. ಬಾದಶಾಹಿ ಸರಿಯಾದ ಉತ್ತರ. ನಮ್ಮ ಪ್ರಕೃತಿ ಹಚ್ಚ ಹಸುರಾಗಿದೆ. ಈ ವಾಕ್ಯದಲ್ಲಿ ಅಡಿಗೆರೆಯಳದ ಪದ ಯಾವುದು? ಗುಣವಿಶೇಷಣನ, ಅವ್ಯಯನ, ನಾಮಪದ, ಸರ್ವನಾಮ ಅಂತ ಇದೆ. ಇಲ್ಲಿ ಹಚ್ಚ ಅನ್ನೋದು ಇಲ್ಲೊಂದು ಗುಣವಿಶೇಷಣವಾಗಿ, ಅಂದರೆ ವಸ್ತುವಿನ ಒಂದು ಗುಣವನ್ನು ಹೇಳ್ತಾ ಇದೆ, ವಿಶೇಷಣವಾಗಿ ಹೇಳ್ತಾ ಇದೆ. ಹಾಗಾಗಿ ಇದು ಒಂದು ಗುಣವಿಶೇಷಣವಾಗಿದೆ. ನನ್ನ ಹತ್ತಿರ ಕೆಂಪು ಕಾರು ಇದೆ. ಇಲ್ಲಿ ಕೆಂಪು ಅನ್ನೋದು ಏನಾಗ್ತದೆ? ಅಲ್ಲಿ ಗುಣವಿಶೇಷಣ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ಪ್ರಕೃತಿ ಭಾವ ಎಂದರೆ ಡ್ಯಾಶ್. ಸಂಧಿ ಕಾರ್ಯ ನಡೆಯುವುದು, ಸಂಧಿ ಮಾಡುವಾಗ ಲೋಪವಾಗುವುದು, ಸಂಧಿ ಕಾರ್ಯ ನಡೆಯದೇ ಇರುವುದು ಯಾವುದೂ ಅಲ್ಲ ಅಂತ ಇದೆ. ಪ್ರಕೃತಿ ಭಾವ ಅಂದರೆ ಸಂಧಿ ಕಾರ್ಯ ನಡೆದೇ ಇರುವುದು. ಆಹಾ, ಓಡಿ ಬಾ, ಇಂಥವೆಲ್ಲ ಏನಾಗ್ತವೆ? ಇದು ಪ್ರಕೃತಿ ಭಾವಕ್ಕೆ ಉದಾಹರಣೆ ಆಗ್ತವೆ. ಅಂದರೆ ಬಿಡಿಸಿದಾಗೂ ಸಹ ಏನೂ ವ್ಯತ್ಯಾಸ ಆಗದೆ ಸೇಮ್ ಇರುವಂಥದ್ದು, ಅಂದರೆ ಬಿಡಿಸ್ಲಿಕ್ಕೆ ಬರದೇ ಇರುವಂಥದ್ದು, ಅಂದರೆ ಬಿಡಿಸ್ಲಿಕ್ಕೆ ಆಗದೆ ಇರೋದು. ಒಂದು ವೇಳೆ ಬಿಡಿಸಿದ್ರು ಸೇಮ್ ಒಂದೇ ಥರ. ಆಹಾ ಎಲ್ಲಿದೆ? ಇದನ್ನು ಕೆಲವೊಂದು ನೋಡ್ರಿ, ವರ್ಡ್ಗಳನ್ನು ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಪ್ರಕೃತಿ ಭಾವ ಅಂದರೆ ಬಿಡಿಸ್ಲಿಕ್ಕೆ ಆಗದೆ ಇರುವಂಥದ್ದು. ಒಟ್ಟಿಗೆ ಬಾಳುವ
ಆನಂದ ಪಾಠದ ಆಕಾರಕೃತಿ ಡ್ಯಾಶ್. ಕಂಪಿನ ಪಯಣ, ಪ್ರೊಫೆಸರ್ ಕಾಳೇಗೌಡ ನಾಗವಾರ, ಸಾಲು ಸಂಪಿಗೆ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಕೊಟ್ಟಿದ್ದಾರೆ. ಒಟ್ಟಿಗೆ ಬಾಳುವ ಆನಂದ ಪಾಠದ ಒಂದು ಆಕಾರಕೃತಿ ಯಾವುದು ಅಂತಂದರೆ ಸಾಲು ಸಂಪಿಗೆ. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸಾಲು ಮರದ ತಿಮ್ಮಕ್ಕ ಪ್ರಶಸ್ತಿಯನ್ನು ಪಡೆದರು. ಇಲ್ಲಿ ಕ್ರಿಯಾಪದದ ಕಾಲ ಯಾವುದು ಅಂತ ಪಡೆದರು. ಇದು ನಡೆದು ಹೋದಂಥ ಕಾಲವನ್ನು ಸೂಚಿಸ್ತದೆ, ಹಾಗಾಗಿ ಇದು ಭೂತಕಾಲ. ಆಪ್ಷನ್ ಬಿ ರೈಟ್ ಆನ್ಸರ್. ಅನುಸ್ವಾರ ಎಂದರೆ ಯಾವುದು ಅಂತ ಕೇಳ್ತೀವಿ. ಇದರೊಳಗೆ ಅನುಸ್ವಾರ ಪದ ಯಾವುದು ಅಂದರೆ ಆಪ್ಷನ್ ಬಿ, ಇದು ಅನುಸ್ವಾರ. ಜಿ ಬೇವೂರರು ಸೈನಿಕ ಶಿಕ್ಷಣವನ್ನು ಪಡೆದದ್ದು ಡ್ಯಾಶ್. ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ, ರಾಯಲ್ ಇಂಡಿಯನ್ ಕಾಲೇಜಿನಲ್ಲಿ, ನ್ಯಾಷನಲ್ ಕೆಡೆಟ್ ಕಾರ್ಪ್ನಲ್ಲಿ, ಮೇಲಿನ ಎಲ್ಲವೂ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಆಪ್ಷನ್ ಎ, ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಇವರು ಸೈನಿಕ ಶಿಕ್ಷಣವನ್ನು ಜನರಲ್ ಜಿ ಬೇವೂರರು ಪಡೆದರು. ನೆಕ್ಸ್ಟ್ ನೋಡೋದಾದರೆ, ಸ್ವಾತಂತ್ರ್ಯವೆಂಬ ಸಿರಿತನವನ್ನು ಜನತೆ ಪಡೆದಿದ್ದು ಡ್ಯಾಶ್. ಸತ್ಯ ಮತ್ತು ಶಾಂತಿಯಿಂದ, ಒಂದುಗೂಡಿದ ದೇಶಭಕ್ತಿಯಿಂದ, ಶಕ್ತಿ ಮತ್ತು ಯುಕ್ತಿಯಿಂದ, ದೇಹಬಲ ಮತ್ತು ಬಾಹುಬಲದಿಂದ. ಇದಕ್ಕೆ ಸರಿಯಾದ ಉತ್ತರ ಒಂದುಗೂಡಿದ ದೇಶಭಕ್ತಿಯಿಂದ. ಆಪ್ಷನ್ ಬಿ ಸರಿಯಾದ ಉತ್ತರ. ಈ ನೆಲ ಜಲ ಭಾನು ಯಾವುದಕ್ಕೆ ತಕ್ಕಂತೆ ಫಲ ನೀಡಬೇಕೆಂದು ರೈತ ಆಶಿಸುತ್ತಾನೆ? ದುಡಿಮೆಗೆ ತಕ್ಕಂತೆ, ಪ್ರಾಮಾಣಿಕತೆಗೆ ತಕ್ಕಂತೆ, ಶ್ರಮಕ್ಕೆ ತಕ್ಕಂತೆ, ವಾತಾವರಣಕ್ಕೆ ತಕ್ಕಂತಂದರೆ ಇದಕ್ಕೆ ಈ ನೆಲ ಜಲ ಭಾನು ನಮಗೆ ದುಡಿಮೆಗೆ ತಕ್ಕಂತೆ ಅಥವಾ ಪ್ರಾಮಾಣಿಕತೆಗೆ ತಕ್ಕಂತೆ ಅಥವಾ ಇದಕ್ಕೆ ರೈತನು ಫಲ ನೀಡಬೇಕಂತ ಆಶಿಸ್ತಾನೆ. ಆಪ್ಷನ್ ಎ ರೈಟ್ ಆನ್ಸರ್. ಬಡತನಕ್ಕೆ ಯಾವುದರ ಚಿಂತೆ? ಬಡತನಕ್ಕೆ ಉಂಬುವ ಚಿಂತೆ. ಆಪ್ಷನ್ ಡಿ ರೈಟ್ ಆನ್ಸರ್. ಛೀ ಬರೀ ಹಣ್ಣು ತಿನ್ನೋದೊಂದೇ ಗೊತ್ತು. ಈ ವಾಕ್ಯದಲ್ಲಿ ಬಳಸಬಹುದಾದ ಲೇಖನ ಚಿಹ್ನೆ ಯಾವುದು ಅಂತ ಕೇಳ್ತಿದ್ದಾರೆ. ಇದರೊಳಗೆ ಯಾವ ಚಿಹ್ನೆ ಬರಬೇಕು ಅಂತಂದರೆ ಆಪ್ಷನ್ ಸಿ ರೈಟ್ ಆನ್ಸರ್. ವೈದ್ಯರು ಮಕ್ಕಳಿಗೆ ಮಲಿನಗೊಂಡ ನದಿಯನ್ನು ಕುರಿತು ಹೀಗೆ ಹೇಳಿದ್ದಾರೆ. ಅಂತಹ ನದಿಗಳಲ್ಲಿ ಸ್ನಾನ ಮಾಡಿರೆಂದು, ನದಿಗಳನ್ನು ವಾಗಿಡಬೇಕೆಂದು, ಅಂತಹ ನದಿಗಳು ಜೀವ ಸಂಕುಲಕ್ಕೆ ಅಪಾಯಕಾರಿ ಎಂದು, ನದಿಗಳಲ್ಲಿ ಸ್ನಾನ ಮಾಡಬಾರದೆಂದು, ನೀರು ಕುಡಿಯಬಾರದು. ಅವರೇನು ಹೇಳ್ತಾರೆ? ವೈದ್ಯರು ಮಕ್ಕಳಿಗೆ ಅಂತಹ ನದಿಗಳು ಜೀವ ಸಂಕುಲಕ್ಕೆ ಅಪಾಯಕಾರಿ ಅಂತಂತೇಳಿ ಹೇಳ್ತಾರೆ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಇದು ನಿಮ್ಮ 5ನೇ ತರಗತಿಯ ಪಠ್ಯದಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ. ನೆಕ್ಸ್ಟ್ ನೋಡ್ರಿ, ಮೋನು ಪಾಪು ಏನೆಂದು ಶಪಥ ಮಾಡಿದನು? ಏನೇ ಕಷ್ಟ ಬಂದರೂ ಇನ್ನು ಮುಂದೆ ಸುಳ್ಳು ಹೇಳುವುದಿಲ್ಲ ಅಂತ ಶಪಥ ಮಾಡ್ತಾನೆ. ಆಪ್ಷನ್ ಎ ಸರಿಯಾದ ಉತ್ತರ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ಹಾಗೆ ಉಚಿತ ಆನ್ಲೈನ್ ಕೋಚಿಂಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ.